ಹೆಣ್ಮಗಳು ಯಾವ ಪಕ್ಷಕ್ಕೆ ಬೇಕಾದ್ರೂ ಸೇರಿರಲಿ, ಅದು ಹೆಣ್ಮಗಳನ್ನ ವ್ಯವಸ್ಥೆಗೊಳಿಸೋದು ಬಹಳ ಮಜಾ. ಅಂದರೆ ಕಮಿಷನ್ ಹೇಳಿದ್ರು 307 ಕೇಸ್ ಹಾಕಿದ್ದೀವಿ ಅಂತ. ಮಾನ್ಯ ಗೃಹ ಸಚಿವರೇ, ನಿಮ್ಮ ಸರ್ಕಾರ ಇದೇನು ತೋರಿಸೋದಕ್ಕಾದರೂ ತಪ್ಪಿತಸ್ಥರ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ. ಸಾರ್ವಜನಿಕವಾಗಿ ಬೆತ್ತಲಾಗೋಕೆ ಪ್ರಯತ್ನ ಮಾಡ್ತಾರೆ ಹೇಳಿ. ಈಗ ಹೇಳೋದ್ರ ಮೂಲಕ ಒಂದು ಹೆಣ್ಣು ಕುಲವನ್ನೇ ಅಪಮಾನಿಸುವ ಕೆಲಸವನ್ನು ಮಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ನಡೆದ ಮಹಿಳೆಯ ವಿವಸ್ತ್ರಗೊಳಿಸಿದ ಆರೋಪ ಪ್ರಕರಣ ರಾಜ್ಯಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿದ್ದು, ಈ ಕುರಿತು ಚಿಕ್ಕಮಗಳೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಸಾರ್ವಜನಿಕವಾಗಿ ಬೆತ್ತಲಾಗೋಕೆ ಪ್ರಯತ್ನ ಮಾಡ್ತಾರೆ ಹೇಳಿ. ಈಗ ಹೇಳೋದ್ರ ಮೂಲಕ ಒಂದು ಹೆಣ್ಣು ಕುಲವನ್ನೇ ಅಪಮಾನಿಸುವ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸರ ನಡೆ ಪ್ರಶ್ನಿಸಿದ ಅವರು, ನಿಮ್ಮ ಬಳಿಯೂ ಬಾಡಿ ಕ್ಯಾಮೆರಾ ಇರುತ್ತದೆ ಅಲ್ವೇ, ಅದನ್ನು ತೋರಿಸಿ ಎಂದು ಸವಾಲು ಹಾಕಿದ್ದಾರೆ. ಸಂತ್ರಸ್ತೆ ತಾನೇ ವಿವಸ್ತ್ರಗೊಳಿಸಲು ಯತ್ನಿಸಿದ್ದಾಳೆ ಎಂದು ಪೊಲೀಸರ ಹೇಳಿಕೆಗೆ ತಿರುಗೇಟು ನೀಡಿದ ಸಿಟಿ ರವಿ, ನಿಮ್ಮ ಎದೆ ಮೇಲೆ ಮೈಕ್ರೋ ಕ್ಯಾಮೆರಾ ಇರುತ್ತದೆ, ತೋರಿಸಿ. ಆಕೆ ಮೇಲೆ ಆರೋಪ ಮಾಡುವ ಮೂಲಕ ನೀವು ಮತ್ತು ನಿಮ್ಮ ಇಲಾಖೆ ತಾವೇ ಬೆತ್ತಲಾಗುತ್ತಿದ್ದೀರಿ ಎಂದು ಕಿಡಿಕಾರಿದ್ದಾರೆ. ಪೊಲೀಸರ ದೌರ್ಜನ್ಯವನ್ನು ಸಂತ್ರಸ್ತೆಯ ತಲೆಗೆ ಕಟ್ಟುವ ಮೂಲಕ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಎಂದು ಪ್ರಶ್ನಿಸಿದ ಅವರು ಗೃಹ ಸಚಿವರಿಗೂ ನೇರ ಆಗ್ರಹ ಮಾಡಿದ್ದಾರೆ. ನಿಮ್ಮ ಸರ್ಕಾರ ಇದೆ ಎಂದು ತೋರಿಸಬೇಕಾದರೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವ ಘಟನೆ ಎಂದು ಹೇಳಿದ್ದಾರೆ. ಮಾನ್ಯ ಗೃಹ ಸಚಿವರೇ, ನಿಮ್ಮ ಸರ್ಕಾರ ಇದೇನು ತೋರಿಸೋದಕ್ಕಾದರೂ ತಪ್ಪಿತಸ್ಥರ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ. ಆ ಹೆಣ್ಣು ಮಗಳು ಯಾವುದೇ ಪಕ್ಷಕ್ಕೆ ಸೇರಿರಲಿ, ಅವಳಿಗೆ ಗೌರವ ಕೊಡಲೇಬೇಕು ಎಂದು ಸಿಟಿ ರವಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಆಕೆಯ ಮೇಲೆ 307 ಕೇಸ್ ಹಾಕಿರುವುದನ್ನು ವ್ಯಂಗ್ಯ ಮಾಡಿದ್ದು, 307 ಅಂದ್ರೆ ಕೊಲೆ ಯತ್ನ. ಆ ಹೆಣ್ಣು ಮಗಳು ಯಾರನ್ನ ಕೊಲೆ ಮಾಡಲು ಹೋಗಿದ್ಲು, ಯಾರ ಮೇಲೆ ದಾಳಿ ಮಾಡಿದ್ಲು ಎಂದು ಪ್ರಶ್ನಿಸಿದ್ದಾರೆ. ಆಕೆಯ ಬಾಯಿ ಮುಚ್ಚಿಸಲು ಮತ್ತು ಹೆದರಿಸಲು ಸುಳ್ಳು ಕೇಸ್ ಹಾಕಲಾಗಿದೆ ಎಂದು ಆರೋಪಿಸಿದ ಸಿಟಿ ರವಿ, ಆ ಮೊಕದ್ದಮೆಯನ್ನು ತಕ್ಷಣ ವಾಪಸ್ ಪಡೆದು ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಂಪೂರ್ಣ ಪ್ರಕರಣವನ್ನು ಹಾಲಿ ಮಹಿಳಾ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಗ್ರ ತನಿಖೆಗೆ ಒಳಪಡಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಯಾವ ಹೆಣ್ಣು ಸಾರ್ವಜನಿಕವಾಗಿ ಬೆತ್ತಲಾಗಲು ಬಯಸುತ್ತಾಳೆ ಹೇಳಿ? ಇದು ಸಂಪೂರ್ಣ ಹೆಣ್ಣು ಕುಲವನ್ನೇ ಅವಮಾನಿಸುವ ಘಟನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಗರಿಕ ಸಮಾಜ ತಲೆ ತಗ್ಗಿಸೋ ರೀತಿಯ ಘಟನೆ. ಹೆಣ್ಮಗಳು ಯಾವ ಪಕ್ಷಕ್ಕೆ ಬೇಕಾದ್ರೂ ಸೇರಿರಲಿ, ಅದು ಹೆಣ್ಮಗಳನ್ನ ವ್ಯವಸ್ಥೆಗೊಳಿಸೋದು. ಮತ್ತೆ ಬಹಳ ಮಜಾ. ಅಂದರೆ ಕಮಿಷನ್ ಹೇಳಿದ್ರು 307 ಕೇಸ್ ಹಾಕಿದ್ದೀವಿ ಅಂತ. ಯಾರನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು? 307 ಅಂದರೆ ಯಾರನ್ನಾರು ಕೊಲೆ ಮಾಡೋ ಪ್ರಯತ್ನ ಮಾಡಿರ್ಬೇಕಲ್ಲ, ಮಾರಕ ಆಯುಧ ತಗೊಂಡು ಹೋಗಿರಬೇಕು, ಮಚ್ಚಲ್ಲೋ ಗನ್ನಲ್ಲೋ ಹೊಡೆದಿರಬೇಕು, ಅವರು ತೀವ್ರವಾಗಿ ಗಾಯಗೊಂಡಿರಬೇಕು, ಆಯ್ತಲ್ಲ, ಅದು 307 ಆಗುತ್ತೆ. ನಾನು ಆಯುಕ್ತರಿಗೆ ಕೇಳಕ್ಕೆ ಬಯಸ್ತೀನಿ, ಯಾರನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು? ಸುಜಾತ ಅಥವಾ ಸುಜಾತ ಹಂಡಿ ಯಾರನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು? ನೀವು ನಿಮ್ಮ ದೌರ್ಜನ್ಯವನ್ನು ನೀವು ಸಂತ್ರಸ್ತೆಯ ತಲೆಗೆ ಕಟ್ಟಿ ನೀವು ಇಲಾಖೆಯೇ ನೀವು ಬಚಾವಾಗಬೇಕು ಅಂತ ಬಯಸಿದಿರಿ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಷಯ. ಮಾನ್ಯ ಗೃಹ ಸಚಿವರೇ, ನಿಮ್ಮ ಸರ್ಕಾರ ಇದೇನು ತೋರಿಸೋದಕ್ಕಾದರೂ ತಪ್ಪಿತಸ್ಥರ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ. ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿ. ಆ ಸಂತ್ರಸ್ತೆ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಮೊಕದ್ದಮೆಗಳನ್ನು ವಾಪಸ್ ತಗೊಳ್ಳಿ ಮತ್ತು ಇಡೀ ಸಮಗ್ರ ತನಿಖೆಯನ್ನು ಹಾಲಿ ಮಹಿಳಾ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಸಿ ಅಂತ ನಾನು ಆಗ್ರಹಿಸ್ತೇನೆ. ತನ್ನನ್ನು ತಾನು ಸಾರ್ವಜನಿಕವಾಗಿ ಬೆತ್ತಲಾಗೋಕೆ ಪ್ರಯತ್ನ ಮಾಡ್ತಾರೆ ಹೇಳಿ. ಈಗ ಹೇಳೋದ್ರ ಮೂಲಕ ಒಂದು ಹೆಣ್ಣು ಕುಲವನ್ನೇ ಅಪಮಾನಿಸುವ ಕೆಲಸವನ್ನು ಮಾಡಿದ್ದಾರೆ. ಒಂದು ಹೆಣ್ಣು ಕುಲನೇ. ಯಾವ ಹೆಣ್ಣು ಮಗಳು ಸಾರ್ವಜನಿಕವಾಗಿ ಬೆತ್ತಲಾಗ್ತಾಳೆ ಹೇಳಿ? ಯಾವ ಹೆಣ್ಣು ಮಗಳು ಬೆತ್ತಲಾಗ್ತಾರೆ? ಹಾಗೆ ಬೆತ್ತಲಾಗಬೇಕು ಅಂತ ಅನ್ನೋದೇ ಒಂದು ರೀತಿಯ ಹೆಣ್ಣು ಮಕ್ಕಳ ಬಗ್ಗೆ ಇರುವಂಥ ಒಂದು ಕೀಳು ಭಾವನೆಯನ್ನು ತೋರಿಸುತ್ತೆ. ಹಾಗೆ ಆರೋಪ ಮಾಡೋದು ಮತ್ತು 307 ಕೇಸ್ ಹಾಕಿರೋದೆ ಬಾಯಿ ಮುಚ್ಚೋದಕ್ಕೆ ಹೆದರಿಸೋದಕ್ಕೆ ಹಾಕಿರೋದು. ಯಾರನ್ನು ಕೊಲೆ ಮಾಡಕ್ಕೆ ಮಾಡಿದ್ರು ಹೇಳಿ? ಯಾರು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಆಸ್ಪತ್ರೆಯಲ್ಲಿ ಯಾರಿದ್ದಾರೆ, ಯಾರಿಗೆ ಮಾರಣಾಂತಕ ಗಾಯ ಆಗಿದೆ ಸ್ಪಷ್ಟಪಡಿಸಿ. ನಿಮ್ಮ ಹತ್ರನೂ ಕಾಲರಿಗೆ ಕ್ಯಾಮ್ರಾ ಹಾಕಿಕೊಂಡಿರ್ತೀರಲ್ಲ, ತೋರಿಸಿ. ಆ ಯಮ್ಮ ತಾನೇ ವಿವಸ್ತ್ರ ಆಗಕ್ಕೆ ಪ್ರಯತ್ನ ಮಾಡಿದರೆ ನೀವೇ ಎಲ್ಲ ಪೊಲೀಸರು ಏನು ಹೇಳ್ತಾರೆ ಇದಕ್ಕೆ? ಎದೆ ಮೇಲೇ ಕ್ಯಾಮ್ರಾ ಹಾಕ್ಕೊಂಡಿರ್ತೀರಿ, ತೋರಿಸಿ. ಮೈಕ್ರೋ ಕ್ಯಾಮ್ರಾ ಹಾಕ್ಕೊಂಡಿರ್ತೀರಿ, ತೋರಿಸಿ. ಎಲ್ಲಿ ಬೆತ್ತಲಾಗಕ್ಕೆ ಪ್ರಯತ್ನ ಮಾಡಿದ್ರು ಅಂತ ನೀವು ಬೆತ್ತಲಾಗ್ತೀರಿ. ಈಗ ಆರೋಪ ಮಾಡೋದ್ರ ಮೂಲಕ ನೀವು ಬೆತ್ತಲಾಗ್ತಾ ಇದ್ದೀರಿ, ನಿಮ್ಮ ಇಲಾಖೆ ಬೆತ್ತಲಾಗ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.